ಅವ್ರು ಹಂಗೆ ಮಾಡಿದ್ರು, ಇವರು ನಮ್ಮನ್ನು ತಗೊಳ್ಳಿ ಸ್ವಾಮಿ, ನಾವು ಬಿಡದಿಯಿಂದ ಪಾದಯಾತ್ರೆ ಮಾಡಿದ್ರು. ಇವರು ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡೋದು. ನಾನು ಅದನ್ನು ಡಿನೇ ಮಾಡಲ್ಲ. ಹೌದು, ಹೋರಾಟ ಮಾಡಿದ್ದಾರೆ. ಯಾರೋ ಪ್ರೈಮ್ ಮಿನಿಸ್ಟ್ರ್ ಮನೆಯವ್ರಿಗೂ ಇವ್ರಿಗೆ ಅವಕಾಶ ಮಾಡಿಕೊಟ್ರು. ನಮ್ಮನ್ನು ಅಲ್ಲೇ ಬಿಡದಿ ಹತ್ರನೇ ತಡೆದ್ರಲ್ಲ ಸ್ವಾಮಿ. ನೀವು ಮೇಕೆದಾಟು ಹೋರಾಟ ಮಾಡಿದಾಗ ವಿಧಾನಸೌಧ ಚಲೋ ಅಂತ ಇಲ್ಲಿವರೆಗೂ ಬಂದ್ರಿ. ಏನು ಸ್ವಾಮಿ ನೀವು ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರಾಜ್ಯದಲ್ಲಿ ಪಾಳೆಗಾರಿಕೆ ಮಾಡಲಿಕ್ಕೆ ಹೊರಟಿದ್ದೀರಾ? ನನ್ನ ಪ್ರಶ್ನೆ. ನಮ್ಮನ್ನು ಒಳಗೆ ಬಿಡ್ಬೋದಾಯ್ತಲ್ಲ, ನಾವೇನು ಗಲಾಟೆ ಮಾಡೋವಂಥ ಜನ ಅಲ್ಲ. ನಿಮಗೆ ರೈತರ ಪರವಾಗಿ ಒಂದೇ ಒಂದು ಸಣ್ಣದೊಂದು ಲೆಟ್ರ್ ಕೊಟ್ಬಿಟ್ಟು ಕೇಳೋಣ ಅಂತ ಬಂದು ನಮ್ಮನ್ನ ಅಲ್ಲಿ ಬಿಡದಿಗೆ ತಡೆದು ನಿಲ್ಲಿಸ್ಬಿಟ್ರಿ. ನಮ್ಮದು ಒಂದು ಅಹಿತಕರ ಘಟನೆ ಆಗಿತ್ತ ಸತೀಶ್, ನೀವೇ ನೋಡಿದ್ದೀರಿ. ಇಷ್ಟೆಲ್ಲ ಹೋರಾಟ ಮಾಡೋದು, ಅದಕ್ಕೆ ನೀವೇನು ಕೊಟ್ರಿ? ಅವ್ರಿಗೆ ಮಗನ್ನ ಏನೋ ಮಾಡಬೇಕು ಸ್ವಾಮಿ. ನಾವು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೋಸ್ಕರ ಮಾಡಿದಂಥ ಹೋರಾಟ ಅಲ್ಲ ಅದು. ಅಲ್ಲಿ ರೈತರ ಪರವಾಗಿ ನೀವು ಹೇಳಿದ್ರಿ 80% ಜನ ಕೊಟ್ಬಿಟ್ಟಿದ್ರಿ. ನಾವು ಕೇಳೋದು ಇದನ್ನೇ, ಒಂದೇ ಒಂದು ಶ್ವೇತಪತ್ರ ಹೊರಡಿಸ್ಬೋದಾಗಿತ್ತಲ್ಲ ಸ್ವಾಮಿ. ಸಂಪೂರ್ಣ ಅಧಿಕಾರ ನಿಮ್ಮ ಹತ್ರ ಇತ್ತು. 7800 ಚಿಲ್ಲರೆ ರೈತರು ಇವತ್ತು ಭೂಮಿ ಕಳ್ಕೊತಾ ಇದ್ದಾರೆ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಹೌದಲ್ವಾ? ಎಷ್ಟು ಜನ ತೊಗೊಂಡಿದ್ದಾರೆ ಅಂತ ಒಂದು ಲೆಟ್ರ್ ಹೊಡ್ಸೋಕೆ ಕಷ್ಟನ ಸರ್ಕಾರಕ್ಕೆ? ಇಷ್ಟೊಂದು ಮಂಡವಾದ ಯಾಕೆ ಸ್ವಾಮಿ? ಆನ್ಸರ್ ಮಾಡಲಿ ಅವರು. ನೀವು ಇಷ್ಟೇ ಎಲ್ಲದಕ್ಕೂ ನೀವೇ ಮಾತಾಡ್ಬಿಟ್ರೆ ಆನ್ಸರ್ ಎಲ್ಲಿ ಮಾಡ್ತಾರೆ ನೋಡಿ ಸರ್. ಇಲ್ಲಿ ನಮ್ಮ ಜೊತೆ ಇನ್ನೊಂದು ಆ್ಯಡ್ ಅನ್ನೋದಕ್ಕೆ ಈಗ ಅವ್ರು ಕೇಳ್ತಾ ಇದ್ರು, ನಾಗೇಂದ್ರ ಬಿಟ್ಟರೆ ಬೇರೆ ಯಾರು ಇರಲಿಲ್ವಾ ಅಂತ. ಬಹುಶಃ ಡಿ ಕೆ ಶಿವಕುಮಾರ್ CM ಆಗಿ ಈ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗಬೇಕಾದ್ರೆ ಅವ್ರಿಗೆ ಗೊತ್ತಿತ್ತು ನಾಗೇಂದ್ರ ತಗೊಂಡ್ರೆ ಈ ಥರ ಪ್ರತಿರೋಧ ವ್ಯಕ್ತವಾಗುತ್ತೆ, ನೆಕ್ಸ್ಟ್ ಸೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದನ್ನೆಲ್ಲ ಎದುರಾಕೊಂಡು ನಾನು ಆನ್ಸರ್ ಮಾಡಬಲ್ಲೆ, ಎಲ್ಲದಕ್ಕೂ ರೆಡಿ ಇದ್ಕೊಂಡೆ ಕಾಂಗ್ರೆಸ್ ಹಿಂಗೆ ಮಾಡ್ತಾ ಅಂತ. ನೋಡಿ ಸತೀಶ್ ಅವರೇ, ಒಳ್ಳೆ ಪ್ರಶ್ನೆ ನಮ್ಮ ರಾಜು ಗೌಡ್ರು ಎತ್ತಿದ್ದಾರೆ, ನೀವು ಎತ್ತಿದ್ದೀರಾ ಸರ್. ನಾಗೇಂದ್ರ ಅವ್ರನ್ನ ಯಾವ ಕೋರ್ಟೂ ಕೂಡ ಅವರು ಆರೋಪಿ ಸ್ಥಾನದಲ್ಲಿ ನಿಂತು ಇವರು ಈ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಪ್ರೂವ್ ಮಾಡಿಲ್ಲ ಸರ್. ಅದಕ್ಕೆ ನೀವು ಕಂಟಿನ್ಯೂ ಮಾಡಿದ್ರೆ, ಈಗ ಕಾಂಗ್ರೆಸ್ ಏನು ಹೇಳ್ತಿದೆ ಅಂದರೆ, ನಾವು SIT ರಚನೆ ಮಾಡಿದ್ವಿ, SIT ಕ್ಲೀನ್ ಚೀಟ್ ಕೊಟ್ಟಿದೆ. ಸೊ ನಾಗೇಂದ್ರ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ರಾಜಕಾರಣ ಆಗ್ತಾ ಇದೆ ಅಷ್ಟೇ. ಅವ್ರಿಗೆ ಸಚಿವ ಸ್ಥಾನ ಕೊಡೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಪ್ರಕಾರ. SIT ಕ್ಲೀನ್ ಚೀಟ್ ಕೊಟ್ಬಿಟ್ಟಿದೆ. CBI ಮತ್ತು ED ಎಲ್ಲವೂ ಕೂಡ ಕೇಂದ್ರದ ಅಧೀನದಲ್ಲಿದ್ದಾವೆ, ಅವ್ರಿಗೆ ಏನು ಬೇಕೋ ಅದು ಮಾಡ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಸತೀಶ್ ಅವರೇ. ನಂಗೆ ದಯವಿಟ್ಟು 2 ನಿಮಿಷ ಕೊಟ್ಬಿಡಿ. ಯಾವ ತನಿಖಾ ಸಂಸ್ಥೆನೂ ಕೂಡ ನಾಗೇಂದ್ರ ಅವ್ರನ್ನ ಇಲ್ಲಿವರೆಗೂ ಆರೋಪಿ ಅಂತ ರುಜುವಾತು ಮಾಡಿಲ್ಲ. ನಮ್ಮ SITಲೂ ಕೂಡ ಅವರ ಭಾಗಿ ನೇರವಾಗಿ ಇಲ್ಲ. ಅವರ ಬರೆದಿದ್ದ ಡೆತ್ ನೋಟಲ್ಲಿ, ಚಂದ್ರಶೇಖರ್ ಅವರ ಡೆತ್ ನೋಟಲ್ಲಿ ಉಲ್ಲೇಖ ಇಲ್ಲ. ಏನಕ್ಕೆ ನಾವು ಹಿಂದೆ ಮುಂದೆ ನೋಡಿ ನಮ್ಮ ಪಕ್ಷದ ಇಂಟರ್ನಲ್ ಮ್ಯಾಟ್ರ್ ಯಾರನ್ನ ತಗೋಬೇಕು, ಯಾರನ್ನ ಅಕಾಮಡೇಟ್ ಮಾಡಬೇಕು ಅಂತ ನಾವು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. CM ಅವರು, ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲ ತೀರ್ಮಾನ ಮಾಡಿ ಅವ್ರನ್ನ ಅಕಾಮಡೇಟ್ ಮಾಡಿದ್ದಾರೆ. ಏನಕ್ಕೆ ಅವರು ಇಲ್ಲದ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಹೊರಿಸ್ಬಿಟ್ಟು ಅವ್ರನ್ನ ಏನಕ್ಕೆ ಅವ್ರ ಆರೋಪಿ ಅಂತ ಮಾಡಬೇಕು? ಅವ್ರ ಇವಾಗ ಒಂದು ನಿಮಿಷ ಆರೋಪ ಅಂದ್ರೆ ಇದೇ ಅವ್ರು ಹೇಳದಂತೆ, ನೀವೇ ಹೇಳದಂತೆ 2024 ಆಗಸ್ಟ್ 28ನೇ ತಾರೀಕು CM ಸಿದ್ದರಾಮಯ್ಯ ಆಗಿದ್ರು. ಆಗ ಹೇಳಿದ್ರು 187 ಕೋಟಿ ಅಲ್ಲಪ್ಪ, ಅದು 89 ಕೋಟಿ ರೂಪಾಯಿ ಏನೋ ಅಕ್ರಮ ಆಗಿದೆ, ಅದರಲ್ಲಿ ನಾಗೇಂದ್ರ ಭಾಗಿಯಾಗಿದ್ರೆ ಅಂತ ಅಲ್ಲ, ಅದರಲ್ಲಿ ಈಗಾಗಲೇ 84 ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಒಂದು ನಿಮಿಷ ಹೇಳ್ಬಿಡ್ತೀನಿ ಸತೀಶ್ ಅವರೇ. ನೋಡಿ, ಅಂದ್ರೆ ಅಕ್ರಮ ಆಗಿರೋದು ನಿಜ. ನೋಡಿ ಅದಕ್ಕೆ ಉಸ್ತುವಾರಿ ಯಾರಾಗಿದ್ರು, ಹೆಡ್ ಯಾರಾಗಿದ್ರು, ನಿಮ್ಮ ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಒಳ್ಳೆ ಪ್ರಶ್ನೆನೇ ಸತೀಶ್ ಅವರೇ. ನೋಡಿ, ಈ DBT ಆಗಿರುವುದು ಒಂದು ಕೋಡ್ ಆಫ್ ಕಾಂಡಕ್ಟ್. ಮುಂಚೆ DBT ಒಂದು ಪ್ರೋಸೆಸ್ ಆಗಬೇಕಾದ್ರೆ ಅಧಿಕಾರಿಗಳ ಒಂದು ವಿಚಾರಣೆದಲ್ಲಿ ನಡೆಯುತ್ತೆ. ಅದು ಒಬ್ಬ ಮಿನಿಸ್ಟ್ರು ನೋಡಲ್ಲ. ನಾನು ಒಬ್ಬ ಬೋರ್ಡಲ್ಲಿ ಇದ್ದೀನಿ. ಇವಾಗ ನಮ್ಮ ಬೋರ್ಡಲ್ಲಿ ಇಷ್ಟು ಜನಕ್ಕೆ ಅಂತ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನಮ್ಮ ನಿಗಮದಲ್ಲಿ. ಅದನ್ನು ಇದು ನಮ್ಮ ಮಿನಿಸ್ಟ್ರ್ ಕೆಳಗಡೆ, ನಮ್ಮದು ಕಂದಾಯ ಸಚಿವರು ಕೆಳಗಡೆ ಬರುತ್ತೆ ನಮ್ಮ ಬೋರ್ಡು. ಇನ್ನು ನಮ್ಮ ಪರಮೇಶ್ವರ್ ಸಾಹೇಬರು 1, 2, 3, 4 ಅಂತ ನೋಡ್ತಾರೆ. ಯಾರಿಗೋಗುತ್ತಾ DBT ಅಂತ ಅವ್ರು ಅಪ್ರೂವ್ ಮಾಡಿ ಕಳಿಸ್ತಾರೆ. ಅಧಿಕಾರದ ಹಂತದಲ್ಲಿ ನಡೆಯುವುದು ಒಂದು DBT ಪ್ರೋಸೆಸ್ ಇದು ಹೊರತು. ಒಂದು ನಿಮಿಷ ಸರ್, ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ನೀವು ಮಾತಾಡ್ಬೇಕು ದಯವಿಟ್ಟು. ಅಲ್ಲ, ನೀವು ಮಾತಾಡಿದ್ರಿ, ಅಲ್ಲ ನೀವು ಆಮೇಲೆ ಆಡ್ ಮಾಡಿ ದಯವಿಟ್ಟು. ಅಲ್ಲ, ಒಂದು ನಿಮಿಷ ಭ್ರಷ್ಟಾಚಾರದ ಬಗ್ಗೆ ನೋಡಿ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ. ಇದು ಬಾಂಡ್ ಮೂಲಕ ದುಡ್ಡು ಭ್ರಷ್ಟಾಚಾರದ ನರೇಂದ್ರ ಮೋದಿ, ಭ್ರಷ್ಟಾಚಾರದ ಅದು ಅಮಿತ್ ಶಾ, ಭ್ರಷ್ಟಾಚಾರ ಮಾಡಿ ಯಡಿಯೂರಪ್ಪ, ಭ್ರಷ್ಟಾಚಾರ ಮಾಡಿ ಚಿಕ್ ಬ್ಯಾಗ್ ತಗೊಂಡು ಜೈಲ್ಗೆ ಹೋಗಿದ್ದು ಕಟ್ಟ
ಸುಬ್ರಹ್ಮಣ್ಯ ನಾಯ್ಡು ಇದು ಮಾಲೂರು ಇನ್ನು ಅವ್ರ್ಯಾರು MLA ಇದ್ರಲ್ಲ, ಪಟ್ಟಿಗಳು ಉದ್ದ ಇದೆ ಯಜಮಾನ್ರೆ, ಪಟ್ಟಿಗಳು ಉದ್ದ ಇದೆ. ಭ್ರಷ್ಟಾಚಾರದ ಭ್ರಷ್ಟಾಚಾರ ಬಗ್ಗೆ ಒಂದ್ ನಿಮಿಷ ನೋಡಿ. ಆತ್ಮಾನಂದ್ ಅವರೇ, ದಯವಿಟ್ಟು ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಿಲ್ಲ, ನೀವು ಸಂಯಮದಿಂದ ಕೇಳಬೇಕು. ಅಲ್ಲ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ನೀವು ಮಾತಾಡಿದ್ರೆ ನಾವು ಮತ್ತೆ ನೋಡಿ ಯಾರಿಗೂ ನೋಡಿ ನಾವು ಸತ್ಯ ಕೇಳ್ರಿ, ಸತ್ಯ ಕೇಳ್ರಿ, ಸತ್ಯ ಕೇಳ್ರಿ, ಸತ್ಯ ಕೇಳ್ರಿ, ಸತ್ಯ ಕೇಳ್ರಿ, ಸತ್ಯ ಕೇಳಕ್ಕೆ ನಿಮ್ಗೆ ಕಿವಿ ಇಲ್ವಾ? ಬಿಜೆಪಿ ಅವರಿಗೆ ಸತ್ಯ ಕೇಳಕ್ಕೆ ಕಿವಿ ಇಲ್ವಾ? ಬಿಜೆಪಿ ಅವರಿಗೆ ಸತ್ಯ ಕೇಳಕ್ಕೆ ಕಿವಿ ಇಲ್ಲ. ಅವರು ಪಲಾಯನವಾದಿ ಮಾಡಿದ್ದಾರೆ. ಯಾಕಂದ್ರೆ ಹೌಸಲ್ಲೂ ಕೂಡ ಅವ್ರಿಗೆ ಸತ್ಯ ಕೇಳಕ್ಕೆ ಇಷ್ಟ ಇಲ್ಲ. ಅಶೋಕ್ ಆಗ್ಲಿ, ವಿಜೇಂದ್ರ ಅವರು ಆಗ್ಲಿ, ನಮ್ಮ ಮುಖ್ಯಮಂತ್ರಿಗಳು ಪಲಾಯನವಾದಿ ಅದು ಶ್ರೀಪಾದ್ ಶ್ರೀ ಸಾಮ್ರಾಜ್ಯ ತಾಕತ್ತಿಲ್ಲ ಅಶೋಕ್ಗೆ, ವಿಜೇಂದ್ರ ಅವ್ರಿಗೆ ಸತ್ಯ ಕೇಳಕ್ಕೆ ಸುಮ್ನೆ ಕೂಗಾಡಿದ್ರೆ ಪ್ರಯೋಜನ ಇಲ್ಲ. ಅವರು ಪಾಯಿಂಟ್ ಹೇಳ್ತಾ ಇದ್ರು, ಟೈಮ್ ಕೊಡ್ತೀನಿ. ಸತ್ಯ ಕೇಳಕ್ಕೆ ನಿಮ್ಮ ಅಶೋಕ್ ಟೈಮ್ ಇಲ್ಲ, ಸತ್ಯ ಯಾವತ್ತು ಬಿಜೆಪಿ ಅವ್ರಿಗೆ ಕಹಿ, ಸತ್ಯ ಯಾವತ್ತು ಬಿಜೆಪಿ ಅವ್ರಿಗೆ ಕಹಿ. ವಿಜೇಂದ್ರ ಆಗ್ಲಿ, ಅಶೋಕ್ ಆಗ್ಲಿ, ಈ ಬಿಜೆಪಿ ವಕ್ತಾರರಾಗಿ ಕೇಳಿಸ್ಕೊಳಕ್ಕೆ ಅವ್ರಿಗೆ ಒಂದು ಸಮಯ ಇಲ್ಲ. ಯಾಕಂದ್ರೆ ಅದು ಸತ್ಯ ಕಹಿ ಅವ್ರಿಗೆ, ಬಿಜೆಪಿ ಅವ್ರಿಗೆ. ಕಿರ್ಚಾಳದಲ್ಲ, ಅದೋಗೊತ್ತಿಗೆ ನೀವು ತಂದು ನಿಲ್ಸಿರ 12 ವರ್ಷದಲ್ಲಿ. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಹಗರಣ ಆಗಿದೆ ಅಂತ ಒಬ್ಬ ಮಂತ್ರಿನೇ ಆಡಳಿತ ಮಾಡ್ತೀರಿ ಆಡಳಿತದ ಬಗ್ಗೆ ನಮ್ಗೆ ಹೇಳ್ಕೊಡ್ಬೇಡಿ. ಆಡಳಿತ ಅಡಿಗೆ ಬೆಲೆ, ಸಕ್ಕರೆ ಬೆಲೆ ಇವತ್ತು ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ನೀವು ಮಾತಾಡ್ರಂತೆ